ನಮಸ್ಕಾರ ವೀಕ್ಷಕರೇ. ಚೈನಾದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಆ ಡ್ಯಾಮ್ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಒಂದು ಡ್ಯಾಮಿಂದ ಭೂಮಿ ಸ್ಪೀಡ್ ಕೂಡ ವೇರಿಯೇಷನ್ ಆಗ್ಬೋದು. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಚೈನಾದಲ್ಲಿರುವಂಥ ಈ ಡ್ಯಾಮಿಂದ ಭೂಮಿ ಸ್ಪೀಡು 0.06 ಮೈಕ್ರೋ ಸೆಕೆಂಡ್ಸ್ ವೇರಿಯೇಷನ್ ಆಗಿದೆ. ಜೊತೆಗೆ ನಾರ್ತ್ ಪೋಲು ಸೌತ್ ಪೋಲು 0.8 ಇಂಚಸ್ ವೇರಿಯೇಷನ್ ಆಗಿದೆ. ಒಂದು ಡ್ಯಾಮಿಂದ ಇಷ್ಟೊಂದು ವೇರಿಯೇಷನ್ ಆಗ್ತಾ ಇದೆಯಾ? ಹೌದು, ಇದನ್ನ ನಾಸಾನವರು ಕೂಡ ಒಪ್ಕೊಂಡಿದ್ದಾರೆ. ಭೂಮಿ ಮೇಲೆ ಡ್ಯಾಮ್ಗಳನ್ನ ನಾವು ಕಟ್ತಾ ಇದ್ದೀವಿ. ಆ ಡ್ಯಾಮ್ಗಳಲ್ಲಿ ನೀರನ್ನು ಸ್ಟೋರ್ ಮಾಡ್ತಾ ಇದ್ದೀವಿ. ಆ ನೀರನ್ನ ಸ್ಟೋರ್ ಮಾಡಿದಾಗ ಭೂಮಿನಲ್ಲಿ ನ್ಯಾಚುರಲ್ ಆಗಿರುವಂಥ ವೇರಿಯೇಷನ್ಗಳು ಕ್ರಿಯೇಟ್ ಆಗುತ್ತೆ. ಅದನ್ನ ಚೈನಾದಲ್ಲಿ ಯಾಂಗ್ಸಿಂಗ್ಸ್ ರಿವರ್ ಅನ್ನೋ ಒಂದು ರಿವರ್ಗೆ ಡ್ಯಾಮ್ ಕಟ್ಟಿರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಕೂಡ ಆಗಿದೆ. ಸುಮಾರು 35% ಚೈನಾದಲ್ಲಿರುವಂಥ ಬೆಳೆಯೋದಕ್ಕೆ ಈ ನೀರನ್ನೇ ಬಳಸ್ತಾರೆ. ಅಷ್ಟು ದೊಡ್ಡ ಡ್ಯಾಮ್ ಇದು. ಈ ರೀತಿ ಒಂದು ಡ್ಯಾಮ್ ಕಟ್ಟಿರೋದ್ರಿಂದ ಚೈನಾದಲ್ಲಿ ಭೂಮಿ ಸ್ಪೀಡು ವೇರಿಯೇಷನ್ ಆಗಿದೆ. ಅದ್ರ ಜೊತೆಗೆ ಭೂಮಿ ಸ್ಪೀಡ್ ವೇರಿಯೇಷನ್ ಆಗ್ತಾ ಇದ್ದಾಗೆ ಮನುಷ್ಯನ ತೂಕ ಕೂಡ ವೇರಿಯೇಷನ್ ಆಗುತ್ತೆ ಅಂತಾನೆ ನಾಸಾನವ್ರು ಹೇಳ್ತಾ ಇರೋದು. ಒಂದು ಡ್ಯಾಮ್ ಚೈನಾದಲ್ಲಿ ಕಟ್ಟಿರೋದ್ರಿಂದನೇ ಈ ರೀತಿ ವೇರಿಯೇಷನ್ ಆಗ್ತಾ ಇದ್ರೆ ನಾವು ಪ್ರಪಂಚದಲ್ಲಿ ಎಷ್ಟು ಡ್ಯಾಮ್ ಕಟ್ತಾ ಇದ್ವಿ? ನಮ್ಮ ದೇಶದಲ್ಲೇ ಲೆಕ್ಕ ಹಾಕೊಳ್ಳೋದಾದ್ರೆ ಸುಮಾರು 1000ಕ್ಕೂ ಹೆಚ್ಚಿಗೆ ಡ್ಯಾಮ್ಗಳಿದ್ದಾವೆ. ಒಂದೊಂದು ಡ್ಯಾಮು ನಾವು ಕಟ್ಟಿದಾಗಲೂ ಯೋಚನೆ ಮಾಡಬೇಕು, ಪ್ರಕೃತಿ ಮೇಲೆ ನಾವು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ. 100 ಎಕರೆ ಜಮೀನು ಮುಳುಗಡೆ ಆಗುತ್ತೆ. ನಾವು ಬದುಕೋದಕ್ಕೋಸ್ಕರ ಕಾಡುಗಳನ್ನ ಮುಳುಗಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರಾಣಿಗಳು ಬದುಕೋದಕ್ಕೆ ಆಸರೆಗಳಿರೋದಿಲ್ಲ. ನೀರಿನ ಅರಿವು ಅನ್ನೋದನ್ನ ತಡಿತಾ ಇದೀವಿ. ನ್ಯಾಚುರಲ್ ಆಗಿ ಹರಿಯುವಂತ ನೀರು ಒಂದು ದಾರಿನ ಸೃಷ್ಟಿ ಮಾಡ್ಕೊಂಡು ಹೋಗುತ್ತೆ. ಇದರಿಂದ ನೇಚರ್ಗೆ ಬೇಕಾಗಿರುವಂತ ಗಿಡ ಮರಗಳು ಅದ್ರ ಸುತ್ತಮುತ್ತ ಬೆಳೀತಾ ಇರುತ್ತೆ. ನಾವು ಅದನ್ನ ಡ್ಯಾಮ್ ಕಟ್ಟಿ ನೀರನ್ನ ತಡಿತೀವಿ. ಈ ಡ್ಯಾಮ್ ಕಟ್ಟೋದ್ರಿಂದ ನೇಚರಲ್ಲಿ ಇಂಬ್ಯಾಲೆನ್ಸ್ ಅನ್ನೋದನ್ನ ಮನುಷ್ಯ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಒಂದ್ಸಲ ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋದಷ್ಟು ಪ್ರಕೃತಿ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಆಗ್ತಾ ಇರುತ್ತೆ. ಇಲ್ಲೂ ಕೂಡ ಅದೇ ಆಗಿರೋದು. ಭೂಮಿ ಸ್ಪೀಡ್ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ವಲ್ಲ, ಕಾರಣಗಳು ಇದೆ. ನಾವು ಕಾಲಜ್ಞಾನಗಳನ್ನ ತಿಳಿಸುವಾಗ ನಿಮಗೂ ಆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ತಿಳಿಸ್ತಾ ಇದ್ವಿ. ಡ್ಯಾಮ್ಗಳನ್ನ ಹರಿಯೋ ನೀರನ್ನ ತಡೆದು ನಿಲ್ಲಿಸ್ತಾನೆ ಮನುಷ್ಯ. ತಡೆದು ನಿಲ್ಲಿಸೋದ್ರಿಂದ ಭೂಮಿನಲ್ಲಿ ತುಂಬಾನೇ ವೇರಿಯೇಷನ್ ಆಗುತ್ತೆ. ಭೂಮಿ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ. ಈಗ ಅಂಥದ್ದನ್ನೇ ನಾಸಾದವರು ಕೂಡ ಒಪ್ಕೊಳ್ತಾ ಇದ್ದಾರೆ. ಇಲ್ಲಿ ಭೂಮಿ ಸ್ಪೀಡ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಕಾರಣ ಚೈನಾದ ಒಂದು ಡ್ಯಾಮಿಂದ 0.06 ಸೆಕೆಂಡ್ಸ್ ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಇರ್ಬೋದು. ಆದರೆ ಚೈನಾ ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಎಷ್ಟು ಡ್ಯಾಮ್ಗಳು ಕಟ್ಟಿದ್ದಾರೆ, ಈ ಡ್ಯಾಮ್ಗಳಿಂದ ಎಷ್ಟು ವೇರಿಯೇಷನ್ ಆಗಿದೆ. ಆಲ್ರೆಡಿ ಭೂಮಿ ಸ್ಪೀಡ್ ಏನಿಲ್ಲ ಅಂದರೂ ಸುಮಾರು 4 ಸೆಕೆಂಡ್ಸ್ ತನಕ ಕಡಿಮೆ ಆಗಿದೆ ಅಂತಾನೆ ಸೈಂಟಿಸ್ಟ್ಗಳು ಒಪ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಭೂಮಿ ಒಳಗಡೆ ಇರುವಂಥ ಲಾವಾ, ಸುತ್ತುತ್ತಾ ಇರುವಂಥ ಲಾವಾದಿಂದನೇ ನಾವು ಇವತ್ತು ಭೂಮಿ ಮೇಲೆ ಆರಾಮಾಗಿ ಬದುಕ್ತಾ ಇದ್ದೀವಿ. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದಿದೆ. ಇಂಥದ್ದೆಲ್ಲ ವೇರಿಯೇಷನ್ ಆಗಬಹುದು. ಹರಿಯೋ ನೀರು ಇಲ್ಲ ಅಂದರೆ ಭೂಮಿನಲ್ಲಿ ಲಾವಾ ಎಲ್ಲೆಲ್ಲೋ ಉಕ್ಕೋದಕ್ಕೆ ಶುರು ಆಗುತ್ತೆ. ಇದಕ್ಕೂ ಕೂಡ ನಾವೇ ಕಾರಣ ಆಗ್ತಾ ಇದ್ದೀವಿ. ಇಂಥದ್ದೆಲ್ಲ ನಾವು ಪ್ರಕೃತಿಗೆ ಮಾಡ್ತಾ ಇರೋದ್ರಿಂದನೇ ಭೂಮಿ ಸ್ಪೀಡು ಕಡಿಮೆ ಆಗ್ತಾ ಇದೆ. ಜೊತೆಗೆ ಪೋಲ್ ಅನ್ನೋದು ಶಿಫ್ಟ್ ಆಗೋದಕ್ಕೆ ಶುರುವಾಗಿದೆ. ಈ ಒಂದು ಡ್ಯಾಮಿಂದನೇ ಪೋಲ್ 0.8 ಇಂಚ್ ಅಂದರೆ 1 ಇಂಚ್ಗಿಂತ ಕಡಿಮೆ ಇರ್ಬೋದು, ಬಟ್ ಒಂದು ಡ್ಯಾಮಿಂದ ಸುಮಾರು ಅರ್ಧ ಇಂಚ್ಗೂ ಜಾಸ್ತಿ ಶಿಫ್ಟ್ ಆಗೋದಕ್ಕೆ ಭೂಮಿ ಶುರುವಾಗಿದೆ. ಅಂದರೆ ಇನ್ನ ಬೇರೆ ಬೇರೆ ಡ್ಯಾಮ್ಗಳು ಕಟ್ತಾ ಇದ್ದೀವಿ. ಎಷ್ಟೊಂದು ಸಂಪನ್ಮೂಲಗಳಿಗೋಸ್ಕರ ಭೂಮಿನ ಅಗದು ತೆಗೆದು ಭೂಮಿ ಒಳಗಡೆ ಖಾಲಿ ಮಾಡ್ತಾ ಇದ್ದೀವಿ. ಇದೆಲ್ಲದರಿಂದ ಭೂಮಿ ಪೋಲ್ ಶಿಫ್ಟ್ ಎಷ್ಟು ಆಗಬಹುದು? ಅದಕ್ಕೆ ಕಾಲಜ್ಞಾನಿಗಳು ತಿಳಿಸಿದ್ರು, ಮುಂದೊಂದು ದಿನ ಭೂಮಿಯ ಪೋಲ್ ಶಿಫ್ಟ್ ಆಗುತ್ತೆ ಅಂತ. ಆ ಸಮಯದಲ್ಲಿ ಅಂಟಾರ್ಟಿಕಾದಲ್ಲಿರುವಂಥ ಭೂಭಾಗ ಸೆಂಟ್ರ್ ಬರುವಂಥ ಚಾನ್ಸಸ್ ಇರುತ್ತೇನೋ. ಆಗ ಮನುಷ್ಯರು ಮತ್ತೆ ಏನು ಮಾಡ್ತಾರೆ, ಈ ಸೆಂಟ್ರಲ್ ಇರುವಂಥ ಭೂಭಾಗದಲ್ಲಿ ಅಗದು ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಈಗ ಆಲ್ರೆಡಿ ಅಂಟಾರ್ಟಿಕಾದಲ್ಲಿ ಬಾವುಟಗಳನ್ನ ನೆಡೋದಕ್ಕೆ ಶುರು ಮಾಡಿದ್ದಾರೆ. ಈ ದೇಶದವರು ನಂದಿಷ್ಟು ಜಾಗ ಅಂತ. ಎಂತಕೆಂದ್ರೆ ಅಲ್ಲಿ ಏನು ಸಂಪನ್ಮೂಲಗಳಿದೆ ಗೊತ್ತಿಲ್ಲ. ಅದನ್ನು ಅಗದು ತೆಗೆದು ಬಳಸೋದಕ್ಕೆ ಮನುಷ್ಯ ಶುರು ಮಾಡ್ತಾ ಇದ್ದಾನೆ. ಈ ರೀತಿಯೆಲ್ಲ ಮನುಷ್ಯ ಭೂಮಿನ ಅಗದು ತೆಗೆದು ಹಾಳು ಮಾಡ್ತಾ ಇರ್ತಾನೆ. ಪ್ಲಸ್ ಡ್ಯಾಮ್ಗಳನ್ನ ಕಟ್ತಾ ಇರ್ತಾನೆ. ನೇಚರ್ನಲ್ಲಿ ಇಂಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇರ್ತಾನೆ. ಎಲ್ಲದರಿಂದ ಕೂಡ ಭೂಮಿನಲ್ಲಿ ಬದಲಾವಣೆಗಳಾಗ್ತಾ ಇದೆ. ಬದಲಾವಣೆಗಳ ನಷ್ಟನ ನಾವೇ ಅನುಭವಿಸ್ಬೇಕಾಗತ್ತೆ. ಅದು ಮುಂದಿನ 5 ವರ್ಷಕ್ಕಿರ್ಬೋದು, 10 ವರ್ಷಕ್ಕಿರ್ಬೋದು. ಆದರೆ ನಷ್ಟ ಅನುಭವಿಸೋರು ಯಾರು? ಇಂಥದನ್ನೆಲ್ಲ ಸ್ವಲ್ಪನಾದ್ರೂ ಯೋಚನೆ ಮಾಡಿ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾನೆ ಇದ್ದಾರೆ. ಆದರೆ ಮನುಷ್ಯನ ಅನುಕೂಲಕ್ಕೋಸ್ಕರ ರಾಜಕೀಯ ಆಪ್ಷನ್ ಇಲ್ಲದೆ ರಾಜಕಾರಣಿಗಳು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮನುಷ್ಯನ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಅಂತ ಅವ್ನು ಬೇಕಾಗಿರೋ ಫೆಸಿಲಿಟಿ ಮಾಡ್ಕೊಡೋದಕ್ಕೋಸ್ಕರ ನೇಚರ್ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ವಾ? ಒಂದ್ಸಲ ಯೋಚನೆ ಮಾಡಿ. ನೇಚರ್ ಜೊತೆ ನಾವು ಆಟ ಆಡ್ತಾ ಇದ್ದೀವಿ, ಆದರೆ ನೇಚರ್ ನಮ್ಮ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿದ್ರೆ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆಲ್ರೆಡಿ ಎಷ್ಟೋ ಸಲ ನೋಡ್ಬಿಟ್ಟಿದ್ದೀವಿ, ಇನ್ನು ಮುಂದೆ ನೋಡೋದು ಬಾಕಿ ಇದೆ. ಅಂತ ಟೈಮ್ ಬರ್ತಾ ಇದೆ ಅಂತಾನೆ ನಾಸಾ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ. ಈಗಲಾದರೂ ಎಚ್ಚೆತ್ಕೊಳ್ಳೋ ಅಂತ ಕೆಲಸ ಮಾಡೋಣ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.